ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ವಾ ಒಳಬೇಗುದಿ? ಹೀಗೊಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಬೆಳಗಾವಿಗೆ ಸುರ್ಜೇವಾಲಾ ಅವರ ಎಂಟ್ರಿ ಆಗಿದೆ. ಇತ್ತ ಬೆಂಗಳೂರಿನಲ್ಲಿ ರಣತಂತ್ರ ಹೆಣೆಯಲಾಗ್ತಾ ಇದೆಯಾ? ಪರಮೇಶ್ವರ್ ಮನೆಗೆ ಎಸ್.ಸಿ. ಮಹದೇವಪ್ಪ ಬಂದಿದ್ದಾರೆ. ಇದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಉಭಯ ನಾಯಕರು ಭೇಟಿಯಾಗಿದ್ದಾರೆ. ದಲಿತ ನಾಯಕರ ಸಭೆ ವಿಚಾರವಾಗಿ ಮಾತುಕತೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ನಡೆ ಬಗ್ಗೆ ಇತರೆ ನಾಯಕರ ಜೊತೆಗೆ ಚರ್ಚೆಗೆ ನಿರ್ಧಾರವನ್ನ ಮಾಡಲಾಗ್ತಾ ಇದೆಯಾ? ಹೀಗಾಗಿ ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಮಹದೇವಪ್ಪ ಹಾಗೆ ಪರಮೇಶ್ವರ್ ಅವರ ಭೇಟಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಅದೇನು ಗುಪ್ತಾಗಿ ಖಂಡಿತವಾಗಿಯೂ ಇಲ್ಲ. ಒಬ್ಬೊಬ್ಬರ ಹೇಳಿಕೆಗಳಿಂದ ಅವರಿಗಿರುವಂತಹ ಅಸಮಾಧಾನ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಪಕ್ಷಗಳ ಟೀಕೆಗೂ ಕೂಡ ಇದು ಗುರಿ ಆಗ್ತಾ ಇದೆ. ಮೊನ್ನೆಯಷ್ಟೇ ಅಶೋಕ್ ಅವರು ಹೇಳ್ತಾ ಇದ್ರು, ಇದಿನ್ನೂ ಆರಂಭ ಅಷ್ಟೇ, ಮುಂದೆ ಗೊತ್ತಾಗುತ್ತೆ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ, ಅಸಮಾಧಾನ ಹೊರಗಡೆ ಬರುತ್ತೆ ಅಂತ. ಕಾಂಗ್ರೆಸ್ನಲ್ಲಿ ಈಗ ಅದೇ ಪರಿಸ್ಥಿತಿ ಇದೆ. ಇತ್ತ ಬೆಳಗಾವಿಗೆ ಸುರ್ಜೇವಾಲಾ ಅವರ ಎಂಟ್ರಿ ಆಗಿದೆ. ನಿನ್ನೆ ದಿನ ಡಿ.ಕೆ.ಶಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಏನಾದ್ರೂ ಅಸಮಾಧಾನ ಇದ್ರೆ, ಏನೇ ಮಾತನಾಡಬೇಕು ಅಂತಿದ್ರೆ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಮಾತಾಡಿ, ಕನ್ಸರ್ನ್ ಯಾರಿರ್ತಾರೆ ಅವ್ರ ಹತ್ರ ಪ್ರಶ್ನೆ ಮಾಡಿ, ಮಾಧ್ಯಮದ ಮುಂದೆ ಮಾತನಾಡಬೇಡಿ ಅನ್ನೋದಾಗಿ ಖಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಡಿ.ಕೆ.ಶಿ ಅವರು. ಇವತ್ತು ಪರಮೇಶ್ವರ್ ಮನೆಗೆ ಎಸ್.ಸಿ. ಮಹದೇವಪ್ಪ ಬಂದಿರೋದು ಇಂಟ್ರೆಸ್ಟಿಂಗ್ ಟರ್ನ್ ಅನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಡಿನ್ನರ್ ಮೀಟಿಂಗ್ಗಳು ಕ್ಯಾನ್ಸಲ್ ಆಗಿರಬಹುದು, ಆದ್ರೆ 1-to-1 ಮೀಟಿಂಗ್ಗಳು ಅವಾಗ ನಡೀತಾನೆ ಇದೆ. ಇದೀಗ ಎಸ್.ಸಿ. ಮಹದೇವಪ್ಪ ಹಾಗೆ ಪರಮೇಶ್ವರ್ ಅವರ ಭೇಟಿ ಯಾವ ಅರ್ಥವನ್ನ ಕಲ್ಪಿಸ್ತಾ ಇದೆ, ಏನೇನು ಅಪ್ಡೇಟ್ ಸಿಗ್ತಾ ಇದೆ, ಜೊತೆಗೆ ಸುರ್ಜೇವಾಲಾ ಅವರ ಭೇಟಿ, ಏನ್ ಡೀಟೇಲ್ಸ್ ಇದೆ ಪ್ರಸನ್ನ? ಚೈತ್ರ, ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ, ಕ್ಷಣಕ್ಕೊಂದು ಟರ್ನ್ ಅನ್ನ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಜೊತೆಗೆ ನಾನಾ ನೀನಾ ಅನ್ನುವಂತಹ ಹಂತಕ್ಕೂ ಕೂಡ ಈ ಎಲ್ಲ ಬೆಳವಣಿಗೆಗಳು ಹೋಗಿ ನಿಲ್ತಾ ಇದಾವೆ. ಒಂದು SC/ST ಶಾಸಕರ ಮತ್ತು ಸಚಿವರ ಸಭೆಗೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಿದ್ರು ಕೂಡ SC/ST ಶಾಸಕರು ಮತ್ತು ಸಚಿವರು ನಾವು ಪ್ರತ್ಯೇಕವಂತ ಸಭೆಯನ್ನ ಮಾಡೇ ಮಾಡ್ತೀವಿ, ನಮ್ದು ಸೀಕ್ರೆಟ್ ಆಗಿ ಮಾಡುವಂತಹ ಯಾವುದೇ ರೀತಿಯ ಅಜೆಂಡಾಗಳಿಲ್ಲ, ಸಮುದಾಯದ ಒಳಿತಿಗಾಗಿ ಸಮುದಾಯದ ಸಮಸ್ಯೆಗಳೇನಿದಾವೆ ಅದನ್ನ ಚರ್ಚೆ ಮಾಡೋದಕ್ಕೆ ನಾವು ಪ್ರತ್ಯೇಕವಂತ ಸಭೆಗಳನ್ನ ಮಾಡೇ ಮಾಡ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಒಂದು ಹೇಳಿಕೆಗಳ ನಡುವೆ ಮತ್ತು ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು ಮೇಲಿದ್ದಂತಹ ಸಂದರ್ಭದಲ್ಲಿಯೇ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಅವರ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಈ ಒಂದು ಭೇಟಿ ಅತ್ಯಂತ ಮಹತ್ವವನ್ನ ಮತ್ತು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು SC/ST ಶಾಸಕರು ಈಗಾಗಲೇ ತೀರ್ಮಾನ ಮಾಡಿದ ಹಾಗೆ ಫೆಬ್ರವರಿ 15ರ ಒಳಗಾಗಿ ಮತ್ತೊಂದು ಸುತ್ತಿನ ಸಭೆಯನ್ನ ಸೇರಲೇಬೇಕು ಅಂತೇಳಿ ಚರ್ಚೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಪ್ರತ್ಯೇಕವಂತ ಸಭೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ. ಆದ್ರೆ ಆ ಸಭೆಯ ಅಜೆಂಡಾವನ್ನ ಎಷ್ಟರ ಮಟ್ಟಿಗೆ ಕನ್ವೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಅಥವಾ ಅದರಲ್ಲೂ ಕೂಡ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತ ಅಂಶವನ್ನೇ ಮುಂದಿಟ್ಕೊಂಡು ಸಭೆಯನ್ನ ಮಾಡ್ತಾರ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದರ ಜೊತೆಗೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಕೂಗು ಎದ್ದಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಅಹಿಂದ ನಾಯಕರು ಕೂಡ ದನಿಯನ್ನು ಗುಡಿಸಿದ್ದಾರೆ. ಪರಮೇಶ್ವರ್ ಅವರು ಕೂಡ ಹೌದು, ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಇಲಾಖೆಗಳ ಒತ್ತಡವಿದೆ, ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಅವರು ನಾಯಕತ್ವವನ್ನ ಬೇರೆಯವರಿಗೆ ಕೊಡುವಂತದ್ದು ಸೂಕ್ತ ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇನ್ನು ಎಚ್.ಸಿ. ಮಹದೇವಪ್ಪ ಅವರು ಕೂಡ ಇದೇ ಮಾತಿಗೆ ದನಿಯನ್ನ ಗುಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮತ್ತು ಎಚ್.ಸಿ. ಮಹದೇವಪ್ಪ ಅವರ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ಕಡೆ SC/ST ಸಮುದಾಯಕ್ಕೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಹಾಕಿದಂತಹ ಡಿನ್ನರ್ ಮೀಟಿಂಗ್ಗೆ ಹಾಕಿದಂತಹ ತಾತ್ಕಾಲಿಕ ಬ್ರೇಕ್ ಏನಿದೆ, ಇದು ಸಮುದಾಯದ ವಲಯದಲ್ಲಿ ಬೇರೆ ಬೇರೆ ರೀತಿಯ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಯಾವುದೇ ನಾಯಕತ್ವ ಇಲ್ವಾ, ಅಥವಾ ದಲಿತ ಸಮುದಾಯದ ನಾಯಕತ್ವಕ್ಕೆ ಯಾಕೆ ಹೈಕಮಾಂಡ್ ಅಡ್ಡಿ ಮಾಡ್ತಿದೆ, ಈ ರೀತಿಯ ಚರ್ಚೆಗಳನ್ನು ಕೂಡ ಹುಟ್ಟು ಹಾಕಿರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಈ ಎಲ್ಲ ನಾಯಕರಿಗೂ ಕೂಡ ಕೌಂಟರ್ ಕೊಡುವಂತ ಕೆಲಸವನ್ನ ಹೈಕಮಾಂಡ್ ಮೂಲಕವೇ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಕೆಪಿಸಿ ಅಧ್ಯಕ್ಷರ ಸ್ಥಾನದ ಬದಲಾವಣೆಯ ವಿಚಾರ ಬಂದಾಗ ಯಾರೆಲ್ಲ ನಾಯಕರು ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಥವಾ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನುವಂತ ಚರ್ಚೆಯನ್ನು ಹುಟ್ಟು ಹಾಕಿದ್ರು, ಆ ಎಲ್ಲ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಇದೀಗ ಪ್ರತಿಯಾಗಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಲೇಬೇಕಾಗುತ್ತೆ. ಜೊತೆಗೆ ಸಮುದಾಯದ ನಾಯಕರೆಲ್ಲರೂ ಕೂಡ ಯಾಕೆ ಸಭೆಯನ್ನ ನಿಲ್ಲಿಸಿದಿರಿ ಅನ್ನುವಂತ ಪ್ರಶ್ನೆಯನ್ನ ಪರಮೇಶ್ವರ್ ಅವರಿಗೆ, ಮಹದೇವಪ್ಪ ಅವರಿಗೆ ಮತ್ತು ಉಳಿದಂತ ದಲಿತ ನಾಯಕರಿಗೆ ಎತ್ತುತ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಸಭೆಯನ್ನ ಅಷ್ಟಕ್ಕೆ ಮೊಟಕುಗೊಳಿಸಿದಾದ್ರೆ ಅದು ಸಮುದಾಯವಾರು ತಪ್ಪು ಸಂದೇಶವನ್ನು ರವಾನೆಯಾಗುತ್ತೆ. ಜಾತಿ ಜನಗಣತಿ ಜಾರಿಗೆ ಬರುವಂತಹ ಸಂದರ್ಭದಲ್ಲಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಕ್ಯಾಬಿನೆಟ್ ನಲ್ಲಿ ಇಡೋದಕ್ಕೂ ಕೂಡ ಸರ್ಕಾರ ಮುಂದಾಗಿರುವಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಜಾರಿಯ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಹುಡುಕಬೇಕಂತ ಕೆಲಸ ಇದೀಗ ಪರಮೇಶ್ವರ್ ಮತ್ತು ಎಚ್.ಸಿ. ಮಹದೇವಪ್ಪ ಅವರ ಹೆಗಲಿಗೇರಿದೆ. ಅಕಸ್ಮಾತ್ ಹೈಕಮಾಂಡ್ ಮುಂದೆ ಮತ್ತೆ ತಾಕೀತನ್ನ ಮಾಡಿ ಸಭೆಯನ್ನ ನಡೆಸಲೇಬೇಡಿ ಅನ್ನೋದಾಗಿದ್ರೆ ಯಾವ ಕಾರಣಕ್ಕೆ ಅನ್ನೋದನ್ನ ಹೈಕಮಾಂಡ್ ಹೇಳಬೇಕು ಅನ್ನುವಂತಹ ಒಂದು
ಒತ್ತಡವೂ ಕೂಡ ಇದೀಗ ಸಮುದಾಯದಿಂದ ಕೇಳಿ ಬರ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಬೇಕು ಅಂತಂದ್ರೆ ಒಂದು ಪ್ರತ್ಯೇಕವಾದ ಸಭೆಯನ್ನ ಮಾಡಬೇಕು. ಆ ಸಭೆ ಯಾವ ವೇದಿಕೆಯಲ್ಲಿ ಆಗ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಎದುರಾಗಿರುವಂತಹ ಕಾರಣಕ್ಕೋಸ್ಕರ ಇದೀಗ ಮಹದೇವಪ್ಪ ಅವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂತು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇದು ಅತ್ಯಂತ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.